ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಾಯತ್ರಿ. ಇದು ಬಂದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಸೋಮವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಟೊಮೊಟೊ ಕೆಚಪ್ ರೆಸಿಪಿನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಅರ್ಧ kg ಆಗೋಷ್ಟು ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ. ಟೊಮೊಟೊನ ಸೇರಿಸ್ಕೊಂಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಹಾಗೆ ಸ್ವಲ್ಪ ಶುಂಠಿ, ಸ್ವಲ್ಪ ಆಗೋಷ್ಟು ಅಂದರೆ ಒಂದೆರಡು ಸ್ಲೈಸಸ್ ಆಗೋಷ್ಟು ಈರುಳ್ಳಿನ ಕೂಡ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿ ಕಲರ್ಗೋಸ್ಕರ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ವಿನಿಗರು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಬೇಯೋದಕ್ಕೆ ಸ್ವಲ್ಪ ನೀರನ್ನ ಕೂಡ ಸೇರಿಸ್ಕೊಂಡು ಒಂದು 5ರಿಂದ 6 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ಅಂದರೆ ನೀವೇನಾದರೂ ಹುಳಿ ಟೊಮೊಟೊ ತೊಗೊಳ್ಳೋದಾದರೆ ವಿನೆಗರ್ ಬೇಡ. ನಾನಿಲ್ಲಿ ಫಾರಮ್ ಟೊಮೊಟೊ ತೊಗೊಳ್ಳೋದ್ರಿಂದ ಒಂದು ಸ್ವಲ್ಪ ವಿನೆಗರ್ನ ಸೇರಿಸ್ಕೊಂಡಿದ್ದೀನಿ. ಸೊ ನೋಡಿ, ಇವಾಗ ಚೆನ್ನಾಗಿ ಬೆಂದ್ಕೊಂಡಿದೆ. ಈ ಸ್ಮೂತ್ ಪೇಸ್ಟ್ ಥರ ಮಾಡ್ಕೋಬೇಕಾಗತ್ತೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೊಂಬರಬೇಕು. ಇದನ್ನು ರುಬ್ಕೊಂಬಂದಿದ್ದಾದಮೇಲೆ ಒಂದು ಸ್ಟ್ರೈನರ್ನ ಸಹಾಯದಿಂದ ಅದನ್ನೆಲ್ಲದನ್ನು ಶೋಧಿಸ್ಕೋಬೇಕು. ಅದು ಕ್ಲಿಪ್ಪಿಂಗ್ಸ್ ಮಿಕ್ಸ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಈಗ ಒಂದು ಬಾಣಲಿಗೆ ಅದನ್ನೆಲ್ಲದನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕಾಗತ್ತೆ, ಅಂದರೆ ಕುದಿಸ್ಕೋಬೇಕು ಅದನ್ನು. ನೋಡಿ, ಇಲ್ಲಿ ಕುದೀತಾ ಇದೆ. ಸೊ ಈ ಕುದಿಯೋ ಹಂತದಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಅದು ಸ್ವಲ್ಪ ತಿಕ್ನೆಸ್ ಬರಬೇಕು. ಸೊ ಹಂಗಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದರೆ ಅದು ಸ್ವಲ್ಪ ಗಟ್ಟಿ ಬರುತ್ತೆ. ಸೊ ನಮಗೆ ಗೊತ್ತಾಗುತ್ತೆ ಅಲ್ವಾ ಟೊಮೊಟೊ ಕೆಚಪ್ ಯಾವ ಕನ್ಸಿಸ್ಟೆನ್ಸಿಲಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಗಟ್ಟಿಯಾಗಿದೆ. ಇದು ಹಂತಕ್ಕೆ ಬಂದಾಗ ಸ್ವಲ್ಪ ಅಂದರೆ ಒಂದು 3/4 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದರೆ ಅದು ಸ್ವಲ್ಪ ನೀರು ಬಿಟ್ಕೊಂಡು ಮತ್ತೆ ಹೇಗೇನು ಆಗದೆ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ನೋಡಿ, ಈಗ ಚೆನ್ನಾಗಿ ಗಟ್ಟಿಯಾಗಿದೆ ಅಲ್ವಾ. ಈ ಹಂತದಲ್ಲೇ ನಾನು ಕಾರ್ನ್ಫ್ಲೋರ್ ಮತ್ತು ನೀರು ಸ್ವಲ್ಪ ಹಾಕ್ಕೊಂಡು ಆ ಪೇಸ್ಟ್ನ ಕೂಡ ಸೇರಿಸ್ಕೊಂಡು ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದರೆ ನಮಗೆ ಆಲ್ಮೋಸ್ಟ್ ಟೊಮೊಟೊ ಕೆಚಪ್ ರೆಡಿ ಆಗಿಬಿಡುತ್ತೆ. ನೋಡಿ, ಈಗ ಎಷ್ಟು ಥಿಕ್ನೆಸ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಟೊಮೊಟೊ ಕೆಚಪ್ಪು ಅಂತ ಹೇಳ್ಬಿಟ್ಟು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ತುಂಬಾ ಈಸಿ. 3 ಮಂತ್ಸ್ವರೆಗೂ ಆರಾಮಾಗಿ ಇದನ್ನು ಸ್ಟೋರ್ ಮಾಡ್ಕೋಬೋದು. 3 to 4 ಮಂತ್ಸ್ವರೆಗೂ ಸ್ಟೋರ್ ಮಾಡ್ಕೋಬೋದು. ಅಷ್ಟೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಗ್ಲಾಸ್ ಕಂಟೈನರ್ಗೆ ಹಾಕ್ಬಿಟ್ಟು ಇದನ್ನು ಸ್ಟೋರ್ ಮಾಡಿ ಎತ್ತಿಟ್ಕೊಂಡೆ. ಅದಾದಮೇಲೆ ಇನ್ನು ಮಧ್ಯಾಹ್ನ ಲಂಚ್ ಟೈಮ್ ಕೂಡ ಆಗಿತ್ತು. ಸೊ ಹಂಗಾಗಿ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಲಂಚ್ಗೆ ಅಂತ ಹೇಳ್ಬಿಟ್ಟು. ಅದ್ರದ್ದು ರೆಸಿಪಿ ಬೇಕು ಅಂತಂದರೆ ನಾನು ಶಾರ್ಟ್ಸಲ್ಲಿ ಹಾಕಿರ್ತೀನಿ. ಫ್ರೀ ಇದ್ದಾಗ ಹೋಗಿ ಚೆಕ್ ಮಾಡಿ. ತುಂಬಾ ಈಸಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ತಿನ್ಕೊತಾ ಇದ್ದೀನಿ. ಇನ್ನು ನಮ್ಮ ಚಿಕ್ಕುಗೆ ಟಿ ವಿ ಹಾಕಿದ್ದೆ. ಸೊ ಅವನು ಟಿ ವಿ ನೋಡಿಕೊಂಡು ಹಂಗೆ ಆರಾಮಾಗಿ ಆಟ ಆಡ್ಕೊತಾ ಇದ್ದ. ಸರಿ, ನಾನು ತಿನ್ಕೊಂಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಲಂಚ್ ಮಾಡ್ಕೊತಾ ಇದ್ದೀನಿ. ಹೋಗೋಣ ಚಿಕ್ಕುನೆ, ಹೋಗೋಣ ಅನ್ನ ಕರ್ಕೊಂಡ್ಬರ್ತೀರ. ಹೋಗೋಣ ಚಿಕ್ಕು. ಇನ್ನು ಇವತ್ತು ಗೌತಮ್ ಮನೆಯಲ್ಲೇ ಇದ್ದ. ಸೊ ಹಂಗಾಗಿ ಚಾರ್ವಿಕ್ ತುಂಬ ದಿನದಿಂದ ಕೇಳ್ತಾ ಇದ್ದ, ಮಮ್ಮಿ ಚಿಕ್ಕುನ ಎತ್ಕೊಂಡು ಪಾರ್ಕ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಈ ನಡುವೆ ನಾವು ಔಟ್ಸೈಡು ತುಂಬ ಕಡಿಮೆ ಆಗೋಯ್ತು ಹೋಗೋದು. ಸೊ ಹಂಗಾಗಿ ಇವತ್ತು ಹೋಗೋಣ ಅಂತ ಹೇಳ್ಬಿಟ್ಟು ಇವನ್ನ ರೆಡಿ ಮಾಡ್ತಾಯಿದ್ದೀನಿ. ಇವನು ಚಾರ್ವಿಕ್ಕು ನಮ್ಮ 3 o'clockಗೆಲ್ಲ ಬಂದುಬಿಡ್ತಾನೆ. ಸೊ ಹಂಗಾಗಿ ಅಷ್ಟೊತ್ತಿಗೆ ಇವನ್ನ ರೆಡಿ ಮಾಡಿಬಿಟ್ರೆ ಆರಾಮಾಗಿ ಹೋಗಿ ಬಂದುಬಿಡ್ಬೋದು ಕ್ಯಾಬಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ದೋಸೆ ಹಿಟ್ಟಿಗೂ ಕೂಡ ನೆನೆ ಹಾಕಬೇಕಾಗಿತ್ತು. ಸೊ ಹಂಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಈ ಥರ ಏನಾದರೂ ನೆನೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ನಾನಿಲ್ಲಿ ಒಂದು 4 ಗ್ಲಾಸ್ ಆಗೋಷ್ಟು ಅಕ್ಕಿನ ಸೇರಿಸ್ಕೊಂಡು ಅದಕ್ಕೆ ಒಂದು 3/4 ಗ್ಲಾಸ್ ಆಗೋಷ್ಟು ಉದ್ದಿನಬೇಳೆನ ಸೇರಿಸ್ಕೊತಾ ಇದ್ದೀನಿ. ಈ ಥರ ಸೇರಿಸ್ಕೊಂಡು ಅದಕ್ಕೆ ಒಂದು ಇಡೀ ಆಗೋಷ್ಟು ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಮಸೂರ್ ದಾಲ್, ಆದರೆ ಈ ಥರದ್ದು ಕೇಸರಿ ಬೇಳೆ ಬರುತ್ತೆ ಅಲ್ವಾ. ಸೊ ಅದನ್ನು ಕೂಡ ಸೇರಿಸ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನ ಸೇರಿಸ್ಕೊಂಡು ಅದನ್ನೆಲ್ಲದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡೆ. ಇನ್ನು ಅಷ್ಟೊತ್ತಿಗೆ ಪಾರ್ಕ್ ಕೂಡ ಹೋದ್ವಿ. ಇಲ್ಲೇ ನಮ್ಮ ಮನೆ ನಿಯರ್ ಬೈ ಇರೋದು. ಸೊ ಹಂಗಾಗಿ ಸರಿ, ಇಬ್ಬರಿಗೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಅಲ್ವಾ ಚಿಕ್ಕುನ ಎತ್ಕೊಂಡು ಹೋಗ್ತಾ ಇರೋದು, ಅವನಿಗೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೋದ್ವಿ. ಇನ್ನು ನಮ್ಮ ಚಾರ್ವಿಕಂತೂ ಫುಲ್ ಖುಷಿ, ಚಿಕ್ಕುನ ಎತ್ಕೊಂಡು ಹೋಗ್ಬಿಟ್ಟಿದ್ದೀವಿ, ಆರಾಮಾಗಿ ಆಟ ಆಡ್ಕೊಂಡು ಬರ್ಬೋದು ಅಂತ ಹೇಳ್ಬಿಟ್ಟು. ಸೊ ನಾನು ಕೂಡ ತುಂಬ ದಿನ ಆಗಿತ್ತು ಔಟ್ಸೈಡ್ ಹೋಗಿ, ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋದ್ವಿ. ಚಿಕ್ಕಮ್ಮ ಬಿದ್ದೋಗ್ತೀಯ ನೀನು. ಇನ್ನು ನಮ್ಮ ಚಿಕ್ಕುನ ಎತ್ಕೊಂಡು ಹೋದಾಗ ಅವನು ಪಾಪ ಆ ಕಡೆ ಮರಗಳನ್ನ ನೇಚರ್ನ ನೋಡಿಕೊಂಡೆ ಇದ್ದೋಗ್ಬಿಟ್ಟು ಅವನು ಏನಿದು ಸೌಂಡು, ಎಲ್ಲೋ ಬಂದುಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಸರಿ, ಇಲ್ಲಿ ಸ್ವಿಂಗ್ ಇತ್ತಲ್ವ, ಆ ಸ್ವಿಂಗಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಹಾಗೇ ಟೈಮ್ ಪಾಸ್ ಮಾಡ್ತಾಯಿದ್ದೀನಿ ಅವನ ಜೊತೆ. ಮತ್ತು ಇನ್ನು ನಮ್ಮ ಚಾರ್ವಿಕ್ ಸುಮ್ಮನೆ ಇರ್ತಾನೆ, ಅವನು ಕೂಡ ನಾನು ಆಡಬೇಕು ಅಂತಂದ. ಪುಷ್ ಮಾಡು ಮಮ್ಮಿ, ಪುಷ್ ಮಾಡು ಅಂತ ಇದ್ದ. ಸರಿ ಅಂತ ಹೇಳ್ಬಿಟ್ಟು ಅವನು ಕೂಡ ಆಟ ಆಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದ್ವಿ.
ನೀನು ಆಟಾಡ್ತೀಯಾ ನೀನು ಈಗಂತೂ ಸಮ್ಮರ್ ಸ್ಟಾರ್ಟೇ ಆಗೋಯ್ತು. ಅಪ್ಪ ಸಖತ್ತು ಸೆಕೆ ಆಗ್ತಾಯಿದೆ ಇವಾಗಲೇ. ನಮ್ಮ ಮುಂದೆ ಇನ್ನೂ ತುಂಬ ಜಾಸ್ತಿ ಇರುತ್ತೆ ಸೆಕೆ. ಸರಿ ಅಂತ ಹೇಳ್ಬಿಟ್ಟು ಬರೋ ದಾರಿಯಲ್ಲೇ ಎಳ್ನೀರು ಮಾರ್ತಾಯಿದ್ರು. ಒಂದು ತುಂಬ ಜಾಸ್ತಿನೇ ತೊಗೊಂಬಂದ್ವಿ. ನಾನು ಕುಡಿಬೇಕಲ್ವ, ಸೊ ಹಂಗಾಗಿ ತೊಗೊಂಬಂದೆ. ಇಲ್ಲಿ ಆ ಎಳ್ನೀರನ್ನ ಕೂಡ ಕುಡಿದ್ಬಿಟ್ಟು ಇನ್ನು ಚಾರ್ವಿಕ್ಕು ಪಾನಿಪುರಿ ಬೇಕು ಅಂತ ಇದ್ದ. ಸೊ ಹಂಗಾಗಿ ಅವನಿಗೂ ಕೂಡ ಪಾನಿಪುರಿನ ಪಾರ್ಸಲ್ ತೊಗೊಂಬಂದಿದ್ವಿ. ಸರಿ ಅಂತ ಹೇಳ್ಬಿಟ್ಟು ಅವನಿಗೆಲ್ಲ ಹಾಕ್ಕೊಡ್ತಾ ಇದ್ದೀನಿ. ಯೂಶ್ವಲಿ ನಾನು ಮನೆಯಲ್ಲೇ ಮಾಡ್ತೀನಿ, ಬಟ್ ಆದರೂ ಇನ್ನೇನು ಇವಾಗ ಟೈಮ್ ಸಿಗಲ್ವಲ್ಲ, ಸೊ ಹಂಗಾಗಿ ಔಟ್ಸೈಡು ತೊಗೊಂಬಂದು ಕೊಟ್ವಿ. ಅವ್ನು ಸಖತ್ ಎಂಜಾಯ್ ಮಾಡ್ದೆ ಅದನ್ನು. ಇನ್ನು ಪಾನಿಪುರಿ ಎಲ್ಲ ತಿನ್ಕೊಂಡಿದ್ದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇಲ್ಲಿ ನೈಟ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಟೊಮೊಟೊ ಪಪ್ಪನ್ನ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಅಂತೂ ಖಂಡಿತ ನೀವು ಟ್ರೈ ಮಾಡಲೇಬೇಕು. ಟೊಮೊಟೊ ಪಪ್ಪು ತುಂಬಾ ಚೆನ್ನಾಗಿರುತ್ತೆ, ಮಾಡೋದು ಕೂಡ ತುಂಬ ಈಸಿ. ಅಡುಗೆ ಬರದೇ ಇರೋರು ಕೂಡ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು, ಅಷ್ಟು ಈಸಿಯಾಗಿರುತ್ತೆ. ನಾನಿಲ್ಲಿ ಒಂದು 2-3 ಆಗೋಷ್ಟು ಟೊಮೊಟೊನ ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಅಂದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ತಗೋಬೇಕಾಗತ್ತೆ ಟೊಮೊಟೊ. ನಾನಿಲ್ಲಿ 1 ಟೈಮ್ಗೆ ಮಾಡ್ತಾ ಇರೋದು, ಸೊ ಹಂಗಾಗಿ 3-4 ಸಾಕಾಗತ್ತೆ. ಹಾಗಾಗಿ ನಾನೊಂದು 3 ಟೊಮೊಟೊನ ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಹಾಗೆ ಸ್ವಲ್ಪ ಕರಿಬೇವನ್ನ ನೀಟಾಗಿ ತೊಳೆದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಇದು ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಿ, ಸಖತ್ ಇಷ್ಟ ಆಗುತ್ತೆ ಇದಂತೂ, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲದಕ್ಕೂ, ದೋಸೆಗೆ, ರೈಸ್ಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಒಂದು ಲೋಟ ಆಗೋಷ್ಟು ಬೇಳೆನ ಸೇರಿಸ್ಕೊಂಡಿದ್ದೀನಿ. ಬೇಳೆ ಚೆನ್ನಾಗಿ ತೊಳ್ಕೊಂಡಿದ್ದಾದಮೇಲೆ ಈಗ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ, ಈರುಳ್ಳಿ, ಬೆಳ್ಳುಳ್ಳಿ ಆ ಥರದ್ದೆಲ್ಲನೂ, ಸೊ ಅದನ್ನೆಲ್ಲದನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಅದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ, ಹಾಗೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಈ ಥರ ಸೇರಿಸ್ಕೊಂಡಿದ್ದಾದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಟೊಮೊಟೊ ಚೆನ್ನಾಗಿ ಅಂದರೆ ಬೇಳೆ ಎಲ್ಲನೂ ಚೆನ್ನಾಗಿ ಬೇಯ್ಕೊಳ್ಳೋ ಥರ ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಒಂದು 4-5 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ಪಪ್ಪು ಎಷ್ಟು ಚೆನ್ನಾಗಿ ಬೇಯುತ್ತೋ ಟೊಮೊಟೊ ಪಪ್ಪು ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಬೇಳೆ ಎಲ್ಲ ಚೆನ್ನಾಗಿ ಬೇಯ್ಕೋಬೇಕು, ಸೊ ಆ ಥರ ಬೇಯಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ಟ್ರಿಕ್ನ ಯೂಸ್ ಮಾಡಿದೆ. ಇದು ಬಂದುಬಿಟ್ಟು ಮೊನ್ನೆ ಕಬಾಬ್ ಮಾಡಿದ್ದು ಆಯಿಲು. ಈ ಥರ ಏನಾದರೂ ಮಾಡಿದ್ರೆ ಆಯಿಲ್ ತುಂಬ ಚೆನ್ನಾಗಿ ನೀಟಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಟ್ರಿಕ್ನ ಟ್ರೈ ಮಾಡಿದ್ರೆ, ಬಟ್ ಅದು ನಂಗೆ ವರ್ಕೌಟ್ ಆಗಲಿಲ್ಲ. ಇಲ್ಲಿ ಸ್ವಲ್ಪ ಕಾರ್ನ್ಫ್ಲೋರು ಮತ್ತು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡೆ. ಈಗ ನಾವೇನು ಡೀಪ್ ಫ್ರೈ ಮಾಡಿರ್ತೀವಿ ಆಯಿಲು, ಆ ಆಯಿಲ್ನ ಒಂದು ಬಾಣಲಿಗೆ ಸೇರಿಸ್ಕೊಂಡು ಎಣ್ಣೆ ಚೆನ್ನಾಗಿ ಕಾದಾದ ನಂತರ ನಾವೇನು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಸೇರಿಸ್ಕೊಂಡು ನೀಟಾಗಿ ಬಂದುಬಿಡತ್ತೆ ಅಂತ ಹೇಳಿದ್ರು. ಬಟ್ ಅಷ್ಟೇನು ನೀಟಾಗಿ ಬರಲ್ಲ. ನಾರ್ಮಲಾಗಿ ನಾವು ಸ್ಟ್ರೈನ್ ಮಾಡಿಕೊಂಡ್ರೆ ಯಾವ ಥರ ಇರುತ್ತೆ, ಅಂದರೆ ಫಿಲ್ಟರ್ ಮಾಡಿಕೊಂಡ್ರೆ ಯಾವ ಥರ ಇರುತ್ತೆ ಅದೇ ಥರ ಇತ್ತು. ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನು ನೀಟಾಗಿ ಶೋಧಿಸ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡಿದ್ದಾದಮೇಲೆ ಇಲ್ಲಿ ಟೊಮೊಟೊ ಪಪ್ಪು ಕೂಡ ಬೆಂದಿತ್ತು, ಅಂದರೆ ಟೊಮೊಟೊ ಎಲ್ಲನೂ ಚೆನ್ನಾಗಿ ಬೆಂದಿತ್ತು. ಸೊ ಅದನ್ನು ನೀರನ್ನೆಲ್ಲನೂ ಶೋಧಿಸ್ಕೊಂಡು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ, ಅಂದರೆ ಆದಷ್ಟು ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಪಪ್ಪು. ಸೊ ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ನಾನಿಲ್ಲಿ ಒಂದು ಸ್ವಲ್ಪ ಆಗೋಷ್ಟು ಕೊತ್ತಂಬರಿನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಸ್ಟವ್ನ ಆನ್ ಮಾಡಿಕೊಂಡು ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಪಪ್ಪುದು, ಆ ಕುಕ್ಕರ್ನ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕಾಗುತ್ತೆ. ಕೆಲವ್ರು ಹಂಗೆ ಒಗ್ಗರಣೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆಫ್ ಮಾಡಿಬಿಡ್ತಾರೆ. ಬಟ್ ಈ ಥರ ಕುದಿಸ್ಕೊಂಡಿದ್ದಾದಮೇಲೆ ಅದಕ್ಕೆ ಒಗ್ಗರಣೆ ಕೊಟ್ಬಿಟ್ಟು ಇನ್ನು ಸ್ವಲ್ಪ ಕುದಿಸ್ಕೊಂಡು ಆಫ್ ಮಾಡಿದ್ರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನಾನಿಲ್ಲಿ ಒಗ್ಗರಣೆಗೆ ಏನಿಲ್ಲ, ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡು ಒಗ್ಗರಣೆ ಕೊಟ್ಕೊಂಡೆ. ಈಗ ನೋಡಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಾಗಿದೆ ಟೊಮೊಟೊ ಪಪ್ಪು ಅಂತ ಹೇಳ್ಬಿಟ್ಟು, ಸಖತ್ತಾಗಿತ್ತು ಟೇಸ್ಟ್ ಅಂತೂ. ಅದಕ್ಕೆ ನಾನು ಚಪಾತಿ ಮಾಡ್ಕೊಂಡಿದ್ದೆ, ಮತ್ತು ಬೆಳಿಗ್ಗೆ ಮಾಡಿದ್ದು ಜೀರಾ ರೈಸು, ರಾಜ್ಮಾ ಕರಿ ಎಲ್ಲನೂ ಇತ್ತು. ಸರಿ ಇನ್ನು 1 ಟೈಮ್ಗೆ ಅಲ್ವಾ ಅಂತ ಹೇಳ್ಬಿಟ್ಟು ಟೊಮೊಟೊ ಪಪ್ಪು, ರೈಸು, ಚಪಾತಿ ಈ ಥರದ್ದೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಟೊಮೊಟೊ ಪಪ್ಪನ್ನ ಮಾಡ್ಕೊಂಡಿದ್ದೆ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಡಿನ್ನರು. ಆ್ಯಂಡ್ ಅದಾದಮೇಲೆ ದೋಸೆ ಹಿಟ್ಟಿಗೆ ನೆನೆ ಹಾಕಿದ್ದೆ ಅಲ್ವಾ ಮಧ್ಯಾಹ್ನ, ಅದನ್ನು ಕೂಡ ಹಾಕಿಸ್ಕೊಂಬಂದಿದ್ದಾಯಿತು. ಸೊ ಇನ್ನು ಒಂದು ಲೋಟಗೆ ಸ್ವಲ್ಪ ಚಿಯಾ ಸೀಡ್ಸ್ನ ಸೇರಿಸ್ಕೊಂಡು ಅದನ್ನು ಕೂಡ ನೆನೆಸಿಟ್ಬಿಟ್ಟೆ. ಸೊ ಇದಾಗಿತ್ತು ಇವತ್ತಿನ ದಿನ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ.